ಅಣ್ಣ ಏನೋ ಮಾತಾಡಬೇಕು ಅಂದರೆ ಕೂತ್ಕೊಳ್ತೀನಿ. ಕೂತ್ಕೊಮ್ಮ. ನೋಡಮ್ಮ, ಇದು ಈ ಎಸ್ಟೇಟ್ ಆಸ್ತಿ ಪತ್ರ. ಇನ್ಮೇಲಿಂದ ಇದು ನಿಮ್ಮದು. ತಗೋ. ಅಲ್ಲಣ್ಣ ಇದೆಲ್ಲ ಯಾಕೆ ನಮಗೆ? ತಗೊಮ್ಮ, ನಾನು ಹೇಳ್ತೀನಿ. ನೋಡು, ನಾನು ಚೆನ್ನಾಗಿದ್ದಾಗ ಆಸ್ತಿ ಹಂಚಿಕೆ ಮಾಡಿದಾಗ ಎಮೋಷನಲ್ಲಿ ಬೇರೆಯವ್ರಿಗೆಲ್ಲ ಬರ್ಕೊಟ್ಬಿಟ್ಟೆ. ನಿನಗೆ ಅಂತ ಏನೂ ಕೊಡಲಿಲ್ಲ. ನಾನು ಮಾಡಿದ ತಪ್ಪು ಅಂತ ನನಗೆ ಅನಿಸ್ತು. ಆ ತಪ್ಪಿಗೆ ಇದು ಕಾಂಪನ್ಸೇಷನ್ ಅಷ್ಟೇ. ಇಟ್ಕೊ. ಅಲ್ಲಣ್ಣ ನೀವು ಮಾಡಿದ ತಪ್ಪು ಅಂತ ನೀವ್ಯಾಕೆ ಅನ್ಕೋತಿದ್ದೀರಾ? ಅದರಲ್ಲಿ ನಂಗೆ ಯಾವ ಹಕ್ಕು ಇರಲಿಲ್ಲ. ಅದನ್ನೆಲ್ಲ ನೀವು ಸಂಪಾದಿಸಿದ್ದು. ಅದೆಲ್ಲ ನಿಮ್ದಣ್ಣ. ನೋಡಿ ಅಣ್ಣ, ನಾನು ನಿಮ್ಮಿಂದ ಏನನ್ನೂ ಬಯಸಲ್ಲ. ಆ ಥರ ಯೋಚನೆ ಎಲ್ಲ ನನಗೆ ಬರೋದೂ ಇಲ್ಲ. ನೀವು ತಪ್ಪು ತಿಳ್ಕೊಬೇಡಿ ಇದನ್ನೆಲ್ಲ ತಲೆಯಲ್ಲಿ ಹಾಕ್ಕೊಂಡು. ನಿಮ್ಮ ಪ್ರೀತಿ ಬೇಕು, ನೀವೆಲ್ಲರೂ ನಮ್ಮ ಜೊತೆಲಿದ್ರೆ ಅಷ್ಟೇ ಸಾಕು. ಸೃಜನ್ ಅವ್ರೂ ಅದನ್ನೇ ಬಯಸೋದು. ನೋಡು ಪುಟ್ಟ, ನೀವು ಬಯಸಿದ್ರಿ ಅಂತ ನಾನು ಕೊಡ್ತಾ ಇಲ್ಲ. ನಾನು ಎಲ್ಲ ತಮ್ಮಂದ್ರಿಗೂ ತಂಗಿರಿಗೂ ಕೊಟ್ಟ ಹಾಗೆ ನಿನಗೂ ಕೊಡಬೇಕಾಗಿರೋದು ನನ್ನ ಜವಾಬ್ದಾರಿ. ಅಷ್ಟೇ ಅಲ್ಲ, ನಾನೇನು ವಿಶೇಷವಾಗಿ ಕೊಡ್ತಾ ಇಲ್ಲ. ಇದು ನಿನ್ನ ಹಕ್ಕು. ಇದು ನನ್ನ ದೊಡ್ಡಸ್ಕೆ ಅಲ್ಲ. ಇದನ್ನು ತೊಗೊಳೋದ್ರಿಂದ ನಿನ್ನ ಸ್ವಾಭಿಮಾನಕ್ಕೂ ಧಕ್ಕೆ ಬರಲ್ಲ. ಯಾಕೆಂದ್ರೆ ಕೊಡ್ತಾ ಇರೋದು ನಿಮ್ಮ ಅಣ್ಣ. ಪ್ರೀತಿಯಿಂದ ಕೊಡ್ತಾ ಇದ್ದೀನಿ. ಇದು ನನ್ನ ಜವಾಬ್ದಾರಿ. ಇಲ್ಲ ಅನ್ಬೇಡ, ದಯವಿಟ್ಟು ತಗೋ ಪ್ಲೀಸ್. ಅಣ್ಣ ನನಗಿದು ಸರಿ ಅನಿಸ್ತಿಲ್ಲ ಅಣ್ಣ. ಇಲ್ಲಮ್ಮ, ಸರಿ ಹೋಗುತ್ತೆ, ತಗೋ. ಬೇಡ ಅಣ್ಣ, ನಂಗೆ ಯಾಕೋ ಮನ್ಸು ಒಪ್ತಿಲ್ಲ ಅಣ್ಣ. ನೋಡ್ಬಿಟ್ಟ, ನಾನು ಈ ನಿರ್ಧಾರ ಮಾಡೋದಕ್ಕೆ ಇನ್ನೊಂದು ಕಾರಣ ಇದೆ. ಸೃಜನ್ಗೆ ಕೃಷಿ ಬಗ್ಗೆ ಆಸಕ್ತಿ ಇರೋದು ನಿನಗೆ ಗೊತ್ತಲ್ವಾ? ಹಾಗಾಗಿ ಹೇಳ್ತಾ ಇದ್ದೀನಿ, ಈ ತೋಟ ಅವನ ಹತ್ರ ಇದ್ದರೆ ಚೆನ್ನಾಗಿರುತ್ತೆ. ನನಗಿಂತ ಇದನ್ನು ನಡ್ಸ್ಕೊಂಡು ಹೋಗೋದಕ್ಕೆ ಅವನಿಗೆ ಯೋಗ್ಯತೆ ಜಾಸ್ತಿ ಇದೆ. ಇಲ್ಲಿ ಏನು ಮಾಡಬೇಕು ಅಂತ ಎಲ್ಲ ಅವನಿಗೆ ಗೊತ್ತಿದೆ. ಇಲ್ಲಿ ಏನು ಬೆಳಿಬೇಕು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇರ್ಬೋದು, ಕನಸಿರ್ಬೋದು, ಆಸಕ್ತಿ ಇರ್ಬೋದು. ಎಲ್ಲ ಪ್ಲ್ಯಾನ್ಸು ರೆಡಿ ಇದೆ ಅವನ ಹತ್ರ. ಉದ್ಧಾರ ಆಗೋದಕ್ಕೆ ಇನ್ನೇನು ಬೇಕು ಹೇಳು? ಅವನ ಹತ್ರ ಎಲ್ಲವೂ ಇತ್ತು. ಒಂದು ಪ್ಲ್ಯಾಟ್ಫಾರ್ಮು, ಒಂದು ಸಪೋರ್ಟ್ ಬೇಕಾಗಿತ್ತು. ಅದನ್ನು ನಾನು ಒದಗಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಅವನ ಉಸ್ತುವಾರಿನಲ್ಲಿ ಈ ತೋಟ ಹೇಗೆ ನಡೆಸುತ್ತೆ ಅನ್ನೋದನ್ನು ನೋಡೋಕೆ ನಂಗೆ ಆಸೆ. ಅಷ್ಟೇ ಅಲ್ಲ ಪುಟ್ಟ, ಜೊತೆಗೆ ಅಜ್ಜಿ ಜೊತೆ ಯಾರಾದರೂ ಇಲ್ಲಿರಬೇಕು. ಅವ್ರಿಗೊಂದು ಆಸರೆ ಬೇಕು. ನಮ್ಮವರು ಅಂತ ಯಾರಾದರೂ ಇದ್ದರೆ ಒಳ್ಳೇದಲ್ವಾ? ಅಜ್ಜಿ ಜೊತೆ ನೀವಿದ್ದರೆ ಆ ಕೊರತೆ ನೀಗುತ್ತೆ ಪುಟ್ಟ. ದಯವಿಟ್ಟು ಒಪ್ಕೊಳ್ಳಿ. ಅವನಿಗೆ ಇಷ್ಟವಾದ ಲೈಫ್ ಸಿಗುತ್ತೆ. ಯೋಚನೆ ಮಾಡಿ. ಅದು ಅಲ್ಲದೆ ಈ ಹಿಂದೆ ನಾನು ತಪ್ಪು ಮಾಡಿದೆ ಅನ್ನೋ ಗಿಲ್ಟ್ ನನ್ನ ಕಡಿಮೆ ಆಗುತ್ತೆ. ಅದಕ್ಕೆ ಇದೊಂದು ಅವಕಾಶ. ಪ್ಲೀಸ್ ಒಪ್ಕೊಳ್ಳಿ, ಪ್ಲೀಸ್. ಇದಕ್ಕೆ ಮನೆತನ ಅನ್ನೋದು. ಒಬ್ಬರಿಗೋಸ್ಕರ ಒಬ್ಬರು ಮಿಡಿಯೋದು, ಒಬ್ಬರು ಮನಸ್ಸನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋದು, ಒಬ್ಬರು ಕಷ್ಟದಲ್ಲಿ ಒಬ್ಬರು ಭಾಗಿಯಾಗೋದು. ಹಾಗಿದ್ರೇ ಸಂಬಂಧಗಳು ಭದ್ರವಾಗಿರೋದು. ನೋಡ್ಸುದಾ, ನಾನು ಹೇಳ್ತಾ ಇದ್ದೀನಿ, ಗುಂಡು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ದೇವ್ರು ಮೆಚ್ಚೋ ಥರ ಇದೆ. ಅವನ ಆಸೆ ಪಟ್ಟು ಕೊಡ್ತಾ ಇದ್ದಾನೆ. ಒಪ್ಕೊಳ್ಳಿ. ಇದಕ್ಕೆ ನನಗೆ ಭಾವನವರು ಅಂದರೆ ಗೌರವ. ಅವ್ರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ಬರಲ್ಲ. ಕರೆಕ್ಟಾಗಿ ಹೇಳಿದೆ ಮಲ್ಲಿ. ಇವನು ಗೊತ್ತಿಲ್ಲದೆ ಇರೋದು ಅಂದರೆ ಅದೊಂದೇ, ಕೆಟ್ಟದ್ದು ಬಯಸೋದು, ಕೆಟ್ಟದ್ದು ಮಾಡೋದು. ಅದಕ್ಕೆ ಇವನ್ನ ಎಲ್ಲರೂ ಇಷ್ಟಪಡೋದು. ನಮ್ಮ ಡುಮ್ಮಾ ಸರ್ ಮನಸ್ಸು ನಿಜವಾಗ್ಲೂ ತುಂಬ ದೊಡ್ಡದು. ಬಿಲ್ಡಪ್ಗೆ ಅಂತ ಹೇಳ್ತಿಲ್ಲ, ಇವನಿರೋದೇ ಹೀಗೆ. ಯಾವಾಗಲೂ ಸಂಬಂಧಕ್ಕೆ, ಸೆಂಟಿಮೆಂಟ್ಗೆ ತುಂಬಾ ಬೆಲೆ ಕೊಡ್ತಾನೆ. ಸುಧಾ, ಅಷ್ಟು ಪ್ರೀತಿಯಿಂದ ಕೊಡ್ತಿದ್ದಾನಲ್ವಾ, ತಗೋ. ಆಯ್ತಣ್ಣ, ನೀವು ಹೇಳ್ದಂಗೆ ಆಗಲಿ. ಗುಡ್. ಏನಾಯ್ತು? ಏನಿಲ್ಲ ಭೂಮಿಕಾ,
ಕೆಲವೊಂದು ಸತಿ ನಮ್ಮದು ಅಂತ ಇರೋದನ್ನ ಬಿಟ್ಕೊಡೋದ್ರಿಂದಾನೇ ಮನಸ್ಸು ಹಗುರ ಅಂತ ಅನ್ಸುತ್ತೆ. ಅದು ಅಲ್ಲದೆ ನೀವೇ ಹೇಳಿದ್ರಲ್ಲ, ನೀವೇನಾದರೂ ಮಾಡಿ ಅದಕ್ಕೆ ನನ್ನ ಸಪೋರ್ಟ್ ಇದೆ ಅಂತ. ಆ ಧೈರ್ಯದ ಮೇಲೆ ನಾನು ಆ ಡಿಸಿಷನ್ ತೊಗೊಂಡೆ. ಆದರೂ ನಿಮ್ಗೊಂದು ಮಾತು ಹೇಳಲಿಲ್ಲ, ನಿಮ್ಮ ಪರ್ಮಿಷನ್ ಕೇಳಲಿಲ್ಲ ಅಂತ ಯಾಕೋ ಒಂಥರ ಮನಸ್ಸಿಗೆ ಕಿರಿಕಿರಿ ಅನ್ನಿಸ್ತಾ ಇತ್ತು. ಸೊ ಅಲ್ಲ, ಯಾಕೆ ಮನ್ಸಿಗೆ ಕಿರಿಕಿರಿ? ಅದರಲ್ಲೂ ನನ್ನ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಏನಿದೆ? ನೋಡಿ ಗೌತಮರೇ, ಒಂದು ಹೇಳಿ, ಈ ಕೆಲಸ ಮಾಡಿದ್ರಿಂದ ನಿಮ್ಗೆ ಸಮಾಧಾನ ಸಿಗ್ತಾ, ತೃಪ್ತಿ ಕೊಡ್ತಾ, ಖುಷಿ ಕೊಡ್ತಾ? ಇದನ್ನು ಕೇಳಿ ನನಗೆ ಇನ್ನಷ್ಟು ಖುಷಿ ಆಯ್ತು. ಇದಕ್ಕಿಂತ ಹೆಚ್ಚಿನೇನು ಬೇಕು ಹೇಳಿ? ನೋಡಿ ಗೌತಮರೇ, ನಮಗೋಸ್ಕರ ಅಂತ ಒಂದಿಷ್ಟು ಕೂಡಿಡಬೇಕು, ಆದರೆ ಅದು ಅತಿ ಆಗಬಾರ್ದು. ಕೊಡೋದ್ರಲ್ಲಿರೋ ಸುಖ ಕೂಡಿಡೋದ್ರಲ್ಲಿರಲ್ಲ. ಕರೆಕ್ಟ್ ಅಲ್ವಾ ನಾನು ಹೇಳ್ತಿರೋದು? 100%. ಭೂಮಿಕಾ, ನನಗೆ ನಾನು ಕೊಟ್ಟಿದ್ದಕ್ಕಿಂತ ನನ್ನ ಜೊತೆ ನೀವಿದ್ದೀರಲ್ಲ, ಅದು ಬಹಳ ದೊಡ್ಡದು. ಇನ್ನೊಂದೇನು ಗೊತ್ತಾ ಭೂಮಿಕಾ, ನಮ್ಮ ಬಳಿ ಏನಿದೆ ಅನ್ನೋದಕ್ಕಿಂತ ನಮ್ಮ ಜೊತೆ ಯಾರಿದ್ದಾರೆ, ಎಂಥವ್ರಿದ್ದಾರೆ, ಅದು ಬಹಳ ಮುಖ್ಯ ಆಗುತ್ತೆ. ಆ ವಿಷಯದಲ್ಲಿ ನಾನು ಶ್ರೀಮಂತ, ಬರೀ ಶ್ರೀಮಂತ ಅಲ್ಲ, ಬಹಳ ದೊಡ್ಡ ಶ್ರೀಮಂತ. ನಾನು ನಿಮ್ಗಿಂತ ದೊಡ್ಡ ಶ್ರೀಮಂತೆ. ಯಾಕಂದ್ರೆ ನೀವು ನನ್ನ ಜೊತೆ ಇದ್ದೀರ. ನಿಜ, ನೀವು ಒಬ್ಬರಿದ್ರೆ ಸಾಕು ಗೌತಮರ್, ನನಗಿನ್ನೇನು ಬೇಕಿಲ್ಲ. ನಿಜ ಹೇಳ್ತಿದ್ದೀನಿ. ಭೂಮಿ ಮೇಲಿರೋದನ್ನೆಲ್ಲ ಒಂದು ಕಡೆ ತಂದಿಟ್ಟು ನಿಮ್ಮನ್ನ ಒಂದು ಕಡೆ ತಂದಿಟ್ರೆ ನಾನು ನಿಮ್ಮನ್ನು ಆಯ್ಕೆ ಮಾಡೋದು. ಯಾಕೆ ಗೊತ್ತಾ? ಯಾಕಂದರೆ ನೀವೇ ಜಾಸ್ತಿ ತಗೋದು. ಐ ಆಮ್ ವೆರಿ ಸೆಲ್ಫಿಶ್ ಏನೋ. ಸೊ ಅದಕ್ಕೆ ನಾನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಡಲ್ಲ. ನನಗದರ ಅಗತ್ಯನೇ ಇಲ್ಲ. ಅದು ಅಲ್ಲದೆ ನೀವೇನೇ ನಿರ್ಧಾರ ತಗೊಂಡ್ರು ನಾನು ನಿಮ್ಮ ಬೆಂಬಲವಾಗಿರ್ತೀನಿ. ಅದಂತೂ ಪಕ್ಕ. ಅದರಲ್ಲಿ ಯಾವತ್ತೂ ಯಾವ ಚೇಂಜಸ್ಸು ಇರಲ್ಲ. ಯಾಕಂದರೆ ನೀವೇನೇ ಮಾಡಿದ್ರು ಅದು ಕರೆಕ್ಟಾಗಿರುತ್ತೆ. ಆ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್, ನನ್ನನ್ನು ನಂಬಿ ನನ್ನ ಜೊತೆ ಹೊಂದ್ಕೊಂಡು ಹೋಗ್ತಾ ಇರೋದಕ್ಕೆ. ಥ್ಯಾಂಕ್ ಯು. ಹಲೋ, ಹಾಂ ಹೇಳಿ. ಹೌದಾ? ಯಾಕೆ? ಹೌದಾ? ಹಾಂ, ಬರ್ತೀನಿ. ಯಾ, ಥ್ಯಾಂಕ್ ಯು. ಏನಾಯಿತು? ಯಾರು ಕಾಲು? ಸ್ಕೂಲಿಂದ ಕಾಲು. ಮ್ಯಾನೇಜ್ಮೆಂಟ್ ಏನೋ ಚೇಂಜ್ ಮಾಡ್ತಿದಾರಂತೆ. ಏನು ಸಡನ್ನಾಗಿ ಮ್ಯಾನೇಜ್ಮೆಂಟ್ ಚೇಂಜು? ಗೊತ್ತಿಲ್ಲಪ್ಪ. ಓನರ್ ಏನೋ ಫಾರಿನ್ಗೆ ಹೋಗ್ತಿದಾರಂತೆ. ಮಂಡೇ ಮೀಟಿಂಗ್ ಕರೆದಿದ್ದಾರೆ, ಆವಾಗ ಗೊತ್ತಾಗುತ್ತೆ. ಹೊಸ ಮ್ಯಾನೇಜ್ಮೆಂಟ್ ಹೇಗಿರುತ್ತೋ ಯಾರು ಗೊತ್ತು. ಡೋಂಟ್ ವರಿ. ಮಾಹಿ, ಏನಿರಿಲ್ಲಿ? ಕೊಡು ಸರ್ಪ್ರೈಸ್. ಕೂತ್ಕೋ. ಏನಾಯ್ತು? ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಇನ್ನೇನ್ ಮಾಮ್, ಆ ಜೆಡಿ ಬ್ರೋ ಮಾಡಿರೋ ಕೆಲಸಕ್ಕೆ ಕೋಪ ಬರ್ದೇ ಇರುತ್ತಾ? ಅವ್ನು ಬರೀ ಬೇಡದೇ ಇರೋ ಕೆಲಸಗಳನ್ನೇ ಮಾಡೋದು. ಅವನ ಬಗ್ಗೆ ಕಂಪ್ಲೇಂಟ್ಸ್ ಹೇಳ್ತಾ ಹೋದ್ರೆ ಒಂದಾ ಎರಡ ದೊಡ್ಡ ಲಿಸ್ಟೇ ಇದೆ.